ಲಕ್ಷ್ಮಣ್ ಹೊತ್ರಿ ರೀ. ನಾನು ಹೈಡಸ್ ಕಂಪ್ನಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತೇನೆ ರೀ. 10 ಸಲ ಇದೆ ಇದು ಹೈಡಸ್ ಕಂಪ್ನಿ ಏನೈತೆ ಬಯೋ ಫರ್ಟಿಲೈಸರ್ ಕಂಪ್ನಿ ಐತ್ರಿ. ಈ ಕಂಪ್ನಿಯಾಗ ಐತಂದ್ರೆ ಡೈಟ್ರೋನಿಕ್ ಎಮ್, ಡೈಟ್ರೋನಿಕ್ ಎನ್ಪಿಕೆ, ಡೈಟ್ರೋನಿಕ್ ಜಿಂಕ್, ಡೈಟ್ರೋನಿಕ್ ಪೊಟ್ಯಾಶ್, ಡೈಟ್ರೋನಿಕ್ ಗೋದನ್ ಇವೆಲ್ಲ ಡೈಟ್ರೋನಿಕ್ ಟೆಕ್ನಾಲಜಿ ಐತ್ರಿ. ಯುನಿಕ್ ಟೆಕ್ನಾಲಜಿ, ಪೇಟೆಂಟೆಡ್ ಟೆಕ್ನಾಲಜಿ ಐತ್ರಿ. ಈ ಪೇಟೆಂಟ್ ಟೆಕ್ನಾಲಜಿ ಇವೇನು ಬಯೋ ಫರ್ಟಿಲೈಸರ್ ಗೊಬ್ಬರ ಅದಾವ್ರಿ, ಕೇಂದ್ರಗಳು ಅದಾವ್ರಿ, ಬ್ಯಾಕ್ಟೀರಿಯಾ ಅದಾವ್ರಿ, ಜೀವನಗಳು ಅದಾವ್ರಿ. ಇವೇನೈತ್ರಿ ನೀವು ಡ್ರೆಂಚಿಂಗ್ ಸಲುವಾಗಿ ಡ್ರಿಪ್ನಾಗ್ರಿ ನೀರು ಹಾಕೋದು ನೀರಾಗ ಬಿಟ್ಟರು ನಡಿತಾವ್ರಿ. ಇವು ಇದೇನೈತಲ್ರಿ ಸ್ಟಾರ್ಟಿಂಗ್ ಏನೈತಲ್ರಿ ನೀವು ಡ್ರೆಂಚಿಂಗ್ ಮಾಡ್ಲಿಕ್ಕೆ ಐತಿಲ್ಲ 200 ಲೀಟರ್ ನೀರಾಗ ಐತಿಲ್ಲ ಒಂದು ರಾತ್ರಿ ನೆನೆಕಿತ್ತು ಕಿಶನ್ ಐತಿ ಮರುದಿವ್ಸ ಐತಿಲ್ಲ ಡ್ರೆಂಚಿಂಗ್ ಮಾಡ್ಕೋರಿ. ನೆಲ ತೆಳಗ್ ನೆಲ ಹಸಿದ್ ಬೇಕ್ರಿ. ಇದು ಡೈಟ್ರೋನಿಕ್ ಎಂಬ್ರಿ. ಇದ್ರಾಗ ಏನೈತಿಲ್ಲ ಮೈಕ್ರೋರೈಸರಿ, ಪೊಟ್ಯಾಶಿಯಮೇಟ, ಇದ್ರಾಗ ಡೈಟ್ರೋನಿಕ್ ಟೆಕ್ನಾಲಜಿ ಯೂಸ್ ಮಾಡಿದ್ರಿ. ಈ ಟೆಕ್ನಾಲಜಿ ಏನಂದ್ರೆ ಐತಲ್ರಿ ಇದು ಟೆಕ್ನಾಲಜಿ ಡೈಟ್ರೋನಿಕ್ ಟೆಕ್ನಾಲಜಿ ಐತ್ರಿ. ಸಾಯಿಲ್ ಮಣ್ಣಾಗ ಹೋದ ಬಳಕ ಐತಿಲ್ಲ ಮಣ್ಣು ಏಕದಮ್ ಮಿದು ಆಗ್ತದ್ರಿ, ಸಾಫ್ಟ್ ಆಗ್ತದೆ, ಲೂಸ್ ಆಗ್ತದ್ರಿ, ಪೋರಸ್ ಆಗ್ತದ್ರಿ. ಅಂದ್ರೆ ಸಾಫ್ಟ್ ಆಗಿ ಮಿದು ಆಗೋದ್ರಿಂದ ಐತಲ್ರಿ, ಲೂಸ್ ಆಗೋದ್ರಿಂದ ಐತಲ್ರಿ ಕೆಳಗ ಗಾಳಿ ಉಸಿರಾಟ ಚಲೋ ಉಳಿತಾವ್ರಿ ಬೇರಿನ ಸಲುವಾಗಿ ಏನ್ರಿ. ಅದನ್ನಂತರ ಬೇರ್ ಗುಂಬು ಇಳಿತಾವ್ರಿ. ಕೆಳಗಿನ ಎಷ್ಟು ಬೇರ್ ಗುಂಬು ಹೋಗಿರ್ತಾವಲ್ರಿ, ಎಷ್ಟು ಬಿಳಿ ಬೇರಿನ ಸಂಖ್ಯೆ ಹೆಚ್ಚಾಗಿರ್ತಾವಲ್ರಿ, ಅಷ್ಟು ನ್ಯೂಟ್ರಿಯೆಂಟ್ ಅಪ್ಟೇಕ್ ಚಲೋ ಆಗ್ತಾವ್ರಿ. ಅಂದ್ರೆ ಕೆಳಗೆ ಅನ್ನ ಘಟಕ ಏನದಾವ್ರಿ ಬೆಳಿಬೇಕಾದ್ರೆ ಐತಲ್ರಿ ಅದೆಲ್ಲ ಅಪ್ಟೇಕ್ ಚಲೋ ಆಗೋದ್ರಿಂದ ಐತಲ್ರಿ ಗಿಡದಾಗ ಆಟೋಮೆಟಿಕ್ ಪವರ್ ಜನರೇಟ್ ಆಗ್ತಾವ್ರಿ. ಪವರ್ ಜನರೇಟ್ ಆಗೋದ್ರಿಂದ ಮರಿಗಳ ಸಂಖ್ಯೆ ಹೆಚ್ಚು ಹೊಡಿತಾವ್ರಿ. ಮರಿಗಳ ಸಂಖ್ಯೆ ಹೆಚ್ಚಾಗೋದ್ರ ಐತಲ್ರಿ ನಮ್ದು ನಾಳೆ 7ವರೆಗೇನು ಕರೆಕ್ಟ್ ಬೀಳ್ತಾರ. ಹಿಂಗ ಈ ಸರ್ ಐತಲ್ರಿ ಪ್ಲಾಟ್ ನೋಡಿದ್ರಿ ಮತ್ತೊಂದವ್ರು ಸರ್ದ್ರಿ ಐತಲ್ರಿ ಈಗ 40-42 ಗಣಕಿ ಮ್ಯಾಗ ಐತ್ರಿ ಕಬ್ರಿ. 7ವರೆ ಐತಲ್ಲಿ 80-85 ತನ ಅವರೇಜ್ ಕೂತಿರ್ತೈತ್ರಿ. ಅವ್ರು ಹೇಳುದ್ ರೀಸನ್ ಏನ್ರಿ ಆರ್ಗ್ಯಾನಿಕ್ ಐತ್ರಿ. ಅದು ಎಲ್ಲ ಸಾವಯವ ಐತ್ರಿ, ಬಯೋ ಫರ್ಟಿಲೈಸರ್ ಜೀವಾಣು ಇರ್ತದ್ರಿ. ಇದು ಡೈಟ್ರೋನಿಕ್ ಗೋದನ್ ಅಂತ ಬರ್ತಾ ಇರ್ತದ್ರಿ. ಇದು ಕಬ್ಬಿನ ರೌದಿ ಕೊಳಸ್ಲಾಗ ಯೂಸ್ ಮಾಡ್ತೇವ್ರಿ ನಾವು. ಕಬ್ಬಿನ ರೌದಿ ಕೊಳಸ್ಲಾಗ ಯೂಸ್ ಮಾಡ್ರಿ, ಇಲ್ಲಾಂದ್ರೆ ನಿಮ್ದು ಸಗಣಿ ಗೊಬ್ಬರ ಕೊಳಸ್ಲಾಗ ಯೂಸ್ ಮಾಡ್ರಿ. 1 ಟನ್ ಸಲುವಾಗಿ ಐತ್ರಿ 2 kg ಯೂಸ್ ಮಾಡೋದೈತ್ರಿ. ಇದ್ರ ಡೈಟ್ರೋನಿಕ್ ಗೋದನ್ ಇದ್ರಾಗ ಡೈಟ್ರೋನಿಕ್ ಟೆಕ್ನಾಲಜಿ ಯೂಸ್ ಮಾಡ್ತೈತ್ರಿ. ಇದ್ರಾಗ ಗ್ಲೂಮಸ್ ಸ್ಪೀಸೀಸ್ ರೀ, ಬೇರೆ ಒಂದ್ 4 ಥರ ಐತಿಲ್ಲ. ಇದ್ರಾಗ ಫಂಗಲ್ ಸ್ಟ್ರೇನ್ ಶಿಲೀಂಧ್ರಗಳು ಯೂಸ್ ಮಾಡಿರ್ತಾವ್ರಿ. ಎಲ್ಲ ಐತಿಲ್ಲ ಕೊಳಸ್ಲಾಕೈತ್ರಿ ಯೂಸ್ ಮಾಡ್ತೇವ್ರಿ ನಾವ್ರಿ. ಅದ್ರ ನಂತರ ಇದು ನರ್ಸರಿ ಕಿಟದಾಗ ಬರ್ತಾರೆ. ಇದು ಡೈಟ್ರೋನಿಕ್ ನರ್ಸರಿ ಕಿಟದಾಗ ಬರ್ತಾರೆ. ಇದ್ರಾಗ ಏನೈತಲ್ರಿ ನಿಮ್ಗೆ ಡೈಟ್ರೋನಿಕ್ ಇದು ಎಮ್ಮು ಐತ್ರಿ, ಡೈಟ್ರೋನಿಕ್ ಎನ್ಪಿಕೆನೂ ಐತ್ರಿ, ಡೈಟ್ರೋನಿಕ್ ಜಿಂಕು ಐತ್ರಿ. ಡೈಟ್ರೋನಿಕ್ ಎನ್ಪಿಕೆ ಕೆಮಿಕಲ್ ಏನೂ ಇಲ್ರಿ, ಎಲ್ಲ ಜೀವಾಣುಗಳು ಅದಾವ್ರಿ. ಇದು ಏನ್ ಮಾಡ್ತಾವ್ರಿ ನೈಟ್ರೋಜನ್ ವಾತಾವರಣದಾಗ ಏನೈತಿಲ್ಲ ನೈಟ್ರೋಜನ್ ಏನೈತಿಲ್ಲ ಅದು ಹೀರ್ ಕೊಡ್ತಾವ್ರಿ ಗಿಡಕ್ರಿ. ಆಯ್ತು ಫಾಸ್ಫರಸ್ ಏನೈತಿಲ್ಲ ಕರಗಂಗಿಲ್ಲ ಇದ್ರಾಗ ಮಣ್ಣಾಗ್ರಿ, ನೀರಾಗ ಕರಗಂಗಿಲ್ಲ ಫಾಸ್ಫರಸ್. ಆ ಟೈಮ್ನಾಗ ಇದು ಫಾಸ್ಫರಸ್ ಬ್ಯಾಕ್ಟೀರಿಯಾ ಇರೋದ್ರಿಂದ ಐತಿಲ್ಲ ಫಾಸ್ಫರಸ್ ಅಪ್ಟೇಕ್ ಆಗೋ ಚಲೋ ಆಗ್ತಾ ಇದ್ರಾಗ್ರಿ. ಆಯ್ತು ಪೊಟ್ಯಾಶ್ ಏನೈತಿಲ್ರಿ ಒಂದ್ ಜನ ಮುಂದಿನ ಜನ ಮೊಬೈಲ್ ಆಗಂಗಿಲ್ರಿ. ಅದು ಇದು ಜನಾಗ ಒಗದಿರೋ ಜನಾಗ ಉಳಿತಾವ್ರಿ. ಆ ಜನಾಗ ಐತಿಲ್ಲ ಮೊಬಿಲೈಸೇಷನ್ ಆಗ್ಬೇಕ್ರಿ, ಬೇರೆ ಹಂತೆ ಬರ್ಬೇಕ್ರಿ. ಗಿಡ ಅಪ್ಟೇಕ್ ಮಾಡ್ಬೇಕಾದ್ರೆ ಐತಿಲ್ಲ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಬಿಡ್ಬೇಕ್ರಿ ನಾವು. ಅದ್ರ ನಂತರ ಐತಿಲ್ಲ ಡೈಟ್ರೋನಿಕ್ ಜಿಂಕು ಐತ್ರಿ. ಇದ್ರಾಗ ಡೈಟ್ರೋನಿಕ್ ಜಿಂಕ್ ಇರೋದ್ರಿಂದ ಐತಿಲ್ಲ ಜಿಂಕ್ ಸಲುವಾಗಿ ಬ್ಯಾಕ್ಟೀರಿಯಾ ಹೆಚ್ಚಾಗ್ತಾವ್ರಿ. ಜಿಂಕ್ ಜರ ಬತ್ತ ತಿಳ್ಕೋರಿ ಗಣಿಕ್ ಹೆಚ್ಚು ಬೀಳ್ತಾವ್ರಿ. ಪ್ಲಾಟ್ ಐತಿಲ್ಲ ಪೂರಾ ಏಕದಮ್ ಕರಿ ಬೀಳ್ತಾವ, ಹಸಿರು ಗಾರ್ ಉಳಿತಾರ ಪ್ಲಾಟ್. ಆಯ್ತು ಯಾವ್ದಕ್ಕೆ ರೋಗ ಕೀಡಿದು ಪ್ರಾದುರ್ಭಾವ ಬೆಳೆಯಂಗಿಲ್ರಿ. ರೋಗ ಪ್ರತಿಕಾರ ಶಕ್ತಿ ಗಿಡದಾಗ ಆಟೋಮೆಟಿಕ್ ಹೆಚ್ಚಾಗ್ತಾರೆ. ಅದ್ರ ಸಲುವಾಗಿ ಐತಿ ಡೈಟ್ರೋನಿಕ್ ನರ್ಸರಿ ಕಿಟ್ ಐತಿ. ಇದನ್ನು ಡ್ರೆಂಚಿಂಗ್ ಸಲುವಾಗಿ ಯೂಸ್ ಮಾಡ್ರಿ, ಇಲ್ಲ ಗೊಬ್ಬರ ಸಂಗಡ ಮಿಕ್ಸ್ ಮಾಡಿ ಹೋಗಿರಿ. 8ರಿಂದ 10 ಕಿಲೋ ತನ ಹೋಗಿರಿ. ಅದ್ರ ನಂತರ ಇದು ಡೈಟ್ರೋನಿಕ್ ಮಿನಿ ಕಿಟ್ ಬರ್ತಾ ಇರೋದು 8 ಕಿಲೋ ಮಿನಿ ಕಿಟ್ ಐತ್ರಿ. ಇದ್ರ ಡೈಟ್ರೋನಿಕ್ ಎಮ್ 5 ಕಿಲೋ ಐತ್ರಿ, ಡೈಟ್ರೋನಿಕ್ ಎನ್ಪಿಕೆ 2 ಕಿಲೋ ಐತ್ರಿ, ಜಿಂಕ್ 1 ಕಿಲೋ ಐತ್ರಿ. ಇದೇನೈತ್ರಿ ಇದ್ರ ಇದು ಪರ್ಫೆಕ್ಟ್ ರಿಸಲ್ಟ್ ಅದಾವ್ರಿ. ಇದ್ರ ಈಗ ವರ್ಷ ಐತಲ್ರಿ ನಾವು ರಸಗೊಬ್ಬರ ಯೂಸ್ ಮಾಡಿರ್ತೇವ್ರಿ. ಅದ್ರಾಗ ಏನಾಗ್ತಾವ ಗೊತ್ತೇನ್ರಿ ಜೀವಾಣುಗಳು ಕೆಮಿಕಲ್ ಸತ್ತಿರ್ತಾವ್ರಿ. ಕೆಮಿಕಲ್ ಸಾಯೋದ್ರಿಂದ ಏನಾಗ್ತಾವ್ರಿ ಆ ನ್ಯೂಟ್ರಿಯೆಂಟ್ ಏನದಲ್ರಿ ಗೊಬ್ಬರ ಹಂಗೆ ಮಣ್ಣಾಗ ಉಳಿದಿರ್ತಾವ್ರಿ. ಇವು ಜೀವಾಣುಗಳು ಬಿಟ್ಟ ಬಳಕ ಐತಲ್ರಿ ಆ ನ್ಯೂಟ್ರಿಯೆಂಟ್ ನೈಟ್ರೋಜನ್ ಫಿಕ್ಸನ್ ಆಗ್ಲಾಕ್ರಿ, ಫಾಸ್ಫರಸ್ ಕರಗುತ್ತಲಾಗ್ರಿ, ಪೊಟ್ಯಾಶ್ ಮೂಲ ಆಗುತ್ತಲಾಗ್ರಿ, ಜಿಂಕ್ ಪ್ರಾಬ್ಲಮ್ ಆಗುತ್ತಲಾಗ್ರಿ, ಕೆಳಗೆ ಬಿಳಿ ಬೇರಿನ ಸಂಖ್ಯೆ ಹೆಚ್ಚಾಗ್ಲಾಗ್ರಿ. ಇದ್ರ ಸಲುವಾಗಿ ಐತಿಲ್ಲ ಕೀಟ್ ಮಿನಿ ಕಿಟ್ ಏನೈತಿಲ್ಲ ಗೊಬ್ಬರ ಸಂಘಟನೆ ಯೂಸ್ ಮಾಡ್ರಿ. ಲಾಸ್ಟಿಗೆ ಏನೈತಲ್ರಿ ಒಂದು ಕಬ್ಬಿಗೆ ಒಂದು 1.5-2 ತಿಂಗಳಿಗೆ ಐತಿಲ್ಲ ನೀವು ಕಳ್ಸೋರಿದ್ರಿ ಫ್ಯಾಕ್ಟ್ರಿ ರೀ. ಆ ಟೈಮ್ದಾಗ ಏನೈತಿ ಮಿನಿ ಕಿಟ್ ರೀ 200 ಲೀಟರ್ ನೀರಾಗ್ರಿ 1-2 ಸಲ ಬಿಡ್ರಿ. ಅದು 4 ಕಿಲೋ ಐತಲ್ರಿ 200 ಲೀಟರ್ ನೀರಾಗ ಕಲಿಸ್ಕೇಶನ್ ಐತ್ರಿ. ನೀರಿನ ಸಂಗಟ ಐತಿ ಕೆಳಗಿಂದು ಸಣ್ಣ ನಾಳ ಕುಂಡಿಸ್ಕೇಶನ್ ಬಿಟ್ಬಿಡ್ರಿ. ನೀರಿನ ಸಂಗಟ ಪೂರಾ ಐತಲ್ರಿ ಒಂದು 15 ದಿವಸ ಪ್ಲಾಟ್ ಎಲ್ಲ ಚೇಂಜ್ ಹಾಕಿಶನ್ ಐತ್ರಿ. ಪೂರಾ ಪ್ಲಾಟಿಗೆ ಕಲರ್ ಬರ್ತಾವ್ರಿ. ಅಲ್ಲಿ ಕೆಳಗೆ ಏನೈತಲ್ರಿ ಗೊಬ್ಬರ ರಸಗೊಬ್ಬರ ವರ್ಷನ ಗಟ್ಲೆ ಏನು ಉಳಿದಿರ್ತೈತಲ್ಲ ಕೆಳಗಿಂದ್ರಿ ಅದು ಪೂರಾ ಅಪ್ಟೇಕ್ ಹಿಡಿದು ಕೊಡ್ತಾವ್ರಿ. ಅದರಿಂದ ಐತಲ್ರಿ ನಿಮ್ಗೆ ಇಳುವರಿ ಭಾಳ ಫರಕ್ ಬೀಳ್ತಾರೆ. 8ರಿಂದ 10 ಟನ್ ಐತಿ ಇಳುವರಿ ಫರಕ್ ಬೀಳ್ತಾವ್ರಿ ನಿಮ್ಗೆ.